ಶಾಲಾ ಕಾಲೇಜುಗಳು ಶೀಘ್ರದಲ್ಲೇ ಆರಂಭ ಆಗಬೇಕು ಅನ್ನುವಂಥದ್ದನ್ನ ಆರಂಭಿಕ ಹಂತದಲ್ಲೇ ಸಿಜೆ ಏನು ಹೇಳಿದ್ರು ಅದಕ್ಕೆ ತಕ್ಕದಾದಂತಹ ಒಂದು ನಿರ್ಣಯವನ್ನ ಅವರು ಕೊನೆ ಹಂತದಲ್ಲಿ ತೆಗೆದುಕೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಇಲ್ಲಿ ಬರ್ತಾ ಇದೆ. ಮೌಖಿಕವಾಗಿ ಸಿಜೆ ಒಂದು ಆದೇಶವನ್ನ ಕೊಡ್ತಾರೆ. ಅದು ಧಾರ್ಮಿಕ ಗುರುತುಗಳನ್ನ ಬಳಸುವಂತಿಲ್ಲ ಮುಂದಿನ ಆದೇಶದವರೆಗೂ ಅನ್ನುವಂಥ ವಿಚಾರವನ್ನ. ಅಂದ್ರೆ ಸೋಮವಾರದಿಂದ ಇಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಚಾರಣೆ ಆರಂಭ ಆಗುತ್ತೆ. ಬಟ್ ಅಲ್ಲಿ ತನಕ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ವರ್ಡಿಕ್ಟ್ ಬರೋ ತನಕನೂ ಕೂಡ ಯಾವುದೇ ರೀತಿಯಾದ ಧಾರ್ಮಿಕ ಗುರುತುಗಳನ್ನ ಬಳಸುವಂತಿಲ್ಲ. ಧಾರ್ಮಿಕ ಗುರುತುಗಳು ಅಂತ ಅಂದ್ರೆ ಏನು? ಹಿಜಾಬ್, ನಾವು ಈಗ ಪ್ರಸ್ತುತವಾಗಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಕೇಸರಿ ಶಾಲು, ಆಮೇಲೆ ಕೆಲವರು ಈ ನೀಲಿ ಶಾಲನ್ನ ಕೂಡ ಧರಿಸಿ ಬರ್ತಾ ಇದ್ದನ್ನ ನೋಡ್ತಾ ಇದ್ವಿ ಸಪೋರ್ಟಿವ್ ಆಗಿ ಅಂತ ಹೇಳಿ ಹಿಜಾಬ್ಗೆ. ಅಂತಹದ್ದು ಯಾವುದೇ ಗುರುತುಗಳನ್ನ ಬಳಸೋದು ಧಾರ್ಮಿಕ ಗುರುತು ಅಂತ ಅದನ್ನ ಕನ್ಸಿಡರ್ ಮಾಡೋಕ್ಕಾಗದೆ ಹೋದ್ರು ಕೂಡ ಸೊ ಅಂತಹ ಯಾವುದೇ ಸಮವಸ್ತ್ರವನ್ನ ಹೊರತುಪಡಿಸಿದಂತ ವಸ್ತ್ರಗಳನ್ನ ಧರಿಸೋದಕ್ಕೆ ಅವಕಾಶ ಇರೋದಿಲ್ಲ. ಆರಂಭಿಕ ಹಂತದಿಂದಲೂ ಕೂಡ ಇಲ್ಲಿ ಅರ್ಜಿದಾರರ ಪರವಾಗಿರುವಂತಹ ವಕೀಲರುಗಳು ಒಂದು ಮಧ್ಯಂತರ ಆದೇಶವನ್ನ ನೀಡಬೇಕು. ಅವ್ರಿಗೆ ಶಾಲೆಯೊಳಗೆ ಹೋಗೋದಕ್ಕೆ ಅವಕಾಶ ಕೊಡಬೇಕು. ಕ್ಲಾಸಸ್ ಒಳಗೆ, ಕಾಲೇಜ್ ಒಳಗೆ, ತರಗತಿಯಲ್ಲಿ ಅವರಿಗೆ ಹಿಜಾಬ್ ಅನ್ನ ಧರಿಸಿ ಕೂರೋದಕ್ಕೆ ಅವಕಾಶ ಕೊಡಬೇಕು. ಒಂದು ಮಧ್ಯಂತರ ಆದೇಶ ಕೊಡಿ ಅನ್ನುವಂತ ಪದೇ ಪದೇ ಹೇಳ್ತಾ ಇದ್ರು. ಸಿಜೆ ಕೂಡ ಇವತ್ತು ಆರಂಭಿಕ ಹಂತದಲ್ಲೇ ಕೇಳ್ತಾ ಇದ್ರು, ನೀವು ಮಧ್ಯಂತರ ಆದೇಶದ ನಿರೀಕ್ಷೆಯಲ್ಲಿದ್ದೀರೋ ಅಥವಾ ಅಂತಿಮವಾದಂತಹ ಆದೇಶದ ನಿರೀಕ್ಷೆಯಲ್ಲಿದ್ದೀರೋ ಅನ್ನುವಂಥದ್ದನ್ನ. ಮಧ್ಯಂತರ ಆದೇಶ ಕೊಡಿ, ಹಿಜಾಬ್ ಅನ್ನ ಧರಿಸಿ ಕ್ಲಾಸಸ್ ಒಳಗೆ ಕೂರೋದಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ ಅರ್ಜಿದಾರರ ಪರವಾಗಿರುವಂತಹ ವಕೀಲರು ಪದೇ ಪದೇ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಒಂದು ಹಂತದಲ್ಲಿ ಬಹುಶಃ ಇವತ್ತು ಹೈಕೋರ್ಟ್ ಇದನ್ನ ಮಧ್ಯಂತರ ಆದೇಶ ಅಂತಾನೆ ನಾವು ಪರಿಗಣಿಸಬಹುದಾ? ನೋಡೋಣ ಕಾನೂನಾತ್ಮಕವಾಗಿ ಇದನ್ನು ಹೇಗೆ ವಿಶ್ಲೇಷಣೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನ. ಆದ್ರೆ ಮೌಖಿಕವಾಗಿ ಧಾರ್ಮಿಕ ಗುರುತುಗಳನ್ನ ಬಳಸೋ ಹಾಗಿಲ್ಲ ಅಂತ ಹೇಳಿರೋದು ಅದು ಹಿಜಾಬ್ ಅನ್ನ ಧರಿಸಿ ಹೋಗುವಂತಿಲ್ಲ ಅನ್ನುವಂಥದ್ರ ಸೂಚನೆನಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸ್ಪಷ್ಟತೆ, ಮತ್ತಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗಿನ ವಿಶ್ಲೇಷಣೆಯನ್ನ ನಾವು ಸದ್ಯದಲ್ಲೇ ನೀಡ್ತೀವಿ. ಕೋರ್ಟ್ ಕಲಾಪದಲ್ಲಿ ಇವತ್ತು ಕೊನೆ ಹಂತದಲ್ಲಿ ಜಡ್ಜ್ ಹೇಳಿದಂಥದ್ರ ಅರ್ಥ ಏನು ಅನ್ನುವಂಥ ವಿಚಾರವಾಗಿ. ಬಟ್ ಮೇಲ್ನೋಟಕ್ಕೆ ಇದು ಬಹಳ ಸ್ಪಷ್ಟ. ಅಂತಿಮವಾದಂತಹ ತೀರ್ಪು ಪ್ರಕಟವಾಗೋ ತನಕನೂ ಯಾವುದೇ ತರನಾದ ಕೇಸರಿ ಶಾಲು ಅಥವಾ ಹಿಜಾಬ್ ಅನ್ನ ಧರಿಸಿ ತರಗತಿಯನ್ನ ಅಟೆಂಡ್ ಮಾಡೋ ಹಾಗಿಲ್ಲ. ಈಗಿರುವಂತ ಸನ್ನಿವೇಶಕ್ಕೆ ನಾವು ಜಡ್ಜ್ ಹೇಳಿರುವಂತ ಮೌಖಿಕವಾದಂತ ಸೂಚನೆಯನ್ನ ಗಮನ ಕೊಟ್ಟು ನಾವು ನೋಡಿದಂತ ಸಂದರ್ಭದಲ್ಲಿ. ಹೀಗಾಗಿ ಒಂದು ಹಂತದಲ್ಲಿ ಸರ್ಕಾರದ ವಾದ ಏನಿತ್ತು ಅದಕ್ಕೆ ಪೂರಕವಾಗಿನೇ ಕೋರ್ಟ್ ಮೌಖಿಕವಾಗಿ ಈ ಆದೇಶವನ್ನ ಕೊಟ್ಟಿದೆ ಅಂತ ಬಹುಶಃ ನಾವಿಲ್ಲಿ ಪರಿಗಣಿಸಬಹುದು ಅಂತ ಕಾಣಿಸುತ್ತೆ. ಅದರ ಜೊತೆಗೇನೆ ಹಿಜಾಬ್ ಅನ್ನ ಧರಿಸಿಯೇ ನಾವು ಕ್ಲಾಸಸ್ ಒಳಗೆ ಹೋಗ್ತೀವಿ ಅನ್ನುವಂಥದ್ದು ಮಾತೇನಿತ್ತು ಅಥವಾ ಆ ಥರದೊಂದು ಪಟ್ಟಣ ಏನು ಕೆಲ ಯುವತಿಯರು ಹಿಡಿದಿದ್ರು. ಬಹುಶಃ ಅವರಿಗೆ ಈ ಕೋರ್ಟ್ನ ಮೌಖಿಕವಾದಂಥ ಸೂಚನೆಯಿಂದ ಸ್ವಲ್ಪ ಹಿನ್ನಡೆ ಆದಂತಹ ರೀತಿಯಾಗಿ ನಮಗೆ ಮೇಲ್ನೋಟಕ್ಕೆ ಗಮನಿಸ್ತಾ ಇರುವಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತಹ ಸಂಗತಿ. ಹಾಗಂತ ಇದು ಅಂತಿಮ ತೀರ್ಪಲ್ಲ. ಇದನ್ನ ಮಧ್ಯಂತರ ಆದೇಶ ಅಂತಾನೂ ಕೂಡ ಕಂಪ್ಲೀಟ್ ಆಗಿ ಇದನ್ನ ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಅದು ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿದಿದೆ. ನಾವು ಅದ್ರ ಬಗ್ಗೆ ವಿವರಣೆಯನ್ನ ಪಡೆದುಕೊಳ್ಳೋಣ. ಬಟ್ ಇದು ಅಂತಿಮವಾದಂತ ಆದೇಶ ಅಲ್ಲ. ಆದರೆ ಅಡ್ವೊಕೇಟ್ ಜನರಲ್ ಆರಂಭಿಕ ಹಂತದಿಂದಲೂ ಹೇಳ್ತಾ ಇದ್ದಿದ್ದು ಒಂದೇ, ನೀವೇನಾದ್ರೂ ಮಧ್ಯಂತರವಾದಂತ ಆದೇಶ ಕೊಟ್ರೆ ಅದು ಅಂತಿಮವಾದಂತ ಆದೇಶದ ಮೇಲೆ ಪರಿಣಾಮ ಬೀರ್ಬೋದಂತ ಚಾನ್ಸಸ್ ಇರುತ್ತೆ, ಆ ಕಾರಣಕ್ಕಾಗಿ ಕೊಡಬೇಡಿ ಅನ್ನುವಂತ ಹೇಳ್ತಾ ಇದ್ರು. ಬಟ್ ಅವ್ರ ಉದ್ದೇಶ ಇದ್ದಿದ್ದು ಹಿಜಾಬ್ ಅನ್ನ ಧರಿಸಿ ಒಳಗೆ ಹೋಗೋಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನೇ ಅವರು ವಾದ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಪ್ರತಿವಾದ ಮಾಡ್ತಾ ಇದ್ದ ಸಂದರ್ಭದಲ್ಲಿ. ಆದ್ರೆ ಅವರು ಮಧ್ಯಂತರ ಆದೇಶ ಕೊಡಬೇಡಿ ಅಂತ ಬಹಳ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಒಂದು ಹಂತದ ಮಧ್ಯಂತರ ಆದೇಶ ಅಂತೇಳಿ ನಾವು ಇದನ್ನು ಪರಿಗಣಿಸಬಹುದು. ಎಟ್ ದ ಸೇಮ್ ಟೈಮ್ ಹಿಜಾಬ್ ಅನ್ನ ಧರಿಸದೆಯೇ ಹೋಗ್ಬೇಕು ಅನ್ನುವಂಥದ್ದು ಇದರ ಒಳಾರ್ಥ ಆಗಿರುವಂತ ಕಾರಣಕ್ಕಾಗಿ ಅಥವಾ ಕೇಸರಿ ಶಾಲನ್ನ ಧರಿಸದೆಯೇ ಹೋಗ್ಬೇಕು ಅನ್ನುವಂತ ವಿಚಾರ ಒಳ ಅರ್ಥ ಆಗಿರುವಂತ ಕಾರಣಕ್ಕಾಗಿ ಸರ್ಕಾರದ ಸೂಚನೆ ಏನಿತ್ತು ಈ ತರದ ಯಾವುದೇ ರೀತಿಯಾದಂತಹ ಧಾರ್ಮಿಕ ಗುರುತುಗಳನ್ನ ಧರಿಸುವಂತಿಲ್ಲ ಅನ್ನುವಂಥದ್ದು ಬಹುಶಃ ಅದಕ್ಕೆ ಪೂರಕವಾಗಿ ಈಗ ಕೋರ್ಟ್ ಒಂದು ಮೌಖಿಕ ಆದೇಶ ಕೊಟ್ಟಿದೆ ಅನ್ನೋ ಹಾಗಾಯ್ತು. ಹಾಗಾಗಿ
ಸರ್ಕಾರಕ್ಕೆ ಇದು ಒಂದು ಹಂತದ ಮಟ್ಟಿಗೆ ಪೂರಕವಾದಂತಹ ಡಿಸಿಷನ್ ಆಗಿರ್ಬೋದು. ಜೊತೆಗೆ ಹಿಜಾಬನ್ನ ಧರಿಸಿಯೇ ನಾವು ಹೋಗ್ಬೇಕು ಅನ್ನುವಂಥ ಯುವತಿಯರು ಏನಿದ್ರು ಬಹುಶಃ ಅವರಿಗೆ ಇದು ಒಂದು ಹಂತದ ಹಿನ್ನಡೆ ತಂದಿಡಬಹುದಾದಂಥ ಡಿಸಿಷನ್ ಆಗಿರ್ಬೋದು. ಹಾಗಂತ ಇದು ಅಂತಿಮ ತೀರ್ಮಾನ ಅಲ್ಲ, ಅಂತಿಮವಾದಂಥ ಆದೇಶ ಅಲ್ಲ. ಅದರ ಜೊತೆಗೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿಸ್ತೃತವಾದಂಥ ವಿವರಣೆಯನ್ನು ನಾವು ಪಡೆದುಕೊಳ್ಬೇಕು, ಚರ್ಚೆ ಆಗಬೇಕು, ವಾದ ಪ್ರತಿವಾದ ಆಗಬೇಕು ಅನ್ನುವಂಥದ್ದನ್ನ ಮನಗಂಡಿಯೇ ವಿಸ್ತೃತವಾದಂಥ ಪೀಠವನ್ನು ರಚನೆ ಮಾಡಿಕೊಂಡಿರುವಂಥದ್ದು. ಆಮೇಲೆ ಕೋರ್ಟ್ ಕೂಡ ಬಹಳ ಸಮಯ ವ್ಯರ್ಥ ಮಾಡುವಂತ ಅಥವಾ ಸಮಯ ದೂಡುವಂತ, ವ್ಯರ್ಥ ಅನ್ನೋದಕ್ಕಿಂತ ಬಹಳ ಸಮಯ ದೂಡುವಂತ ಸನ್ನಿವೇಶದಲ್ಲಿ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ 8ನೇ ತರಗತಿಯ ನಂತರದ ತರಗತಿಗಳಿಗೆ. ಅದರ ಜೊತೆಗೇನೆ ಕೋರ್ಟ್ ಸೋಮವಾರಕ್ಕೆ ಈ ವಿಚಾರಣೆಯನ್ನ ಮುಂದೂಡಿದೆ. ಅಲ್ಲಿ ತನಕ ಏನ್ ಕತೆ, ಶನಿವಾರದ ಕತೆ ಏನು, ಸೋಮವಾರದ ಕತೆ ಏನು, ಡಿಸಿಷನ್ ಬರೋ ತನಕ ಉಳಿದಂತ ದಿನದ ಕತೆ ಏನು, ಈ ತರದೆಲ್ಲ ಪ್ರಶ್ನೆ ಇತ್ತು. ಆ ಕಾರಣಕ್ಕಾಗಿನೇ ಬಹುಶಃ ಕೋರ್ಟ್ ಇಂಥದ್ದೊಂದು ಮೌಖಿಕ ಸೂಚನೆಯನ್ನ ಕೊಟ್ಟಿರಬಹುದಂತ ಚಾನ್ಸಸ್ ಇದೆ. ಹೆಚ್ಚಿನ ವಿವರಣೆಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಇಲ್ಲಿ ಒಂದು ಗೊಂದಲ ಇದೆ. ನಾವು ಇದನ್ನ ಮಧ್ಯಂತರ ಆದೇಶ ಅಂತ ಪರಿಗಣಿಸಬಹುದಾ? ಯಾಕಂದ್ರೆ ಮೌಖಿಕವಾಗಿ ನ್ಯಾಯಮೂರ್ತಿಗಳು ಈ ಸೂಚನೆಯನ್ನ ಕೊಟ್ಟರು ಅಂತ ನಮ್ಗೆ ಗೊತ್ತಾಗ್ತಾ ಇದೆ, ಧಾರ್ಮಿಕ ಗುರುತುಗಳನ್ನ ಬಳಸೋ ಹಾಗಿಲ್ಲ ಅಂತ ಹೇಳಿ. ಆ ಮೌಖಿಕ ಸೂಚನೆಯ ಪ್ರಕಾರವಾಗಿ ನಾವು ಹೋಗೋದಾದ್ರೆ ಇದನ್ನ ನಾವು ಹೇಗಂತ ಪರಿಗಣಿಸಬೇಕಾಗುತ್ತೆ ರಮೇಶ್? ಮಾಲ್ತೇಶ್, ಎಲ್ಲ ವಿಚಾರಣೆ ಮುಗಿಸಿದ ನಂತರ ಮುಖ್ಯ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದ್ರು, ವಿ ವಿಲ್ ಪಾಸ್ ದಿಸ್ ಆರ್ಡರ್. ಅಂದರೆ ನಾವು ಈ ಥರ ಒಂದು ಆದೇಶವನ್ನು ಕೊಡ್ತೀವಿ. ಏನಂದರೆ ಯಾವುದೇ ಒಂದು ಧಾರ್ಮಿಕ ಗುರುತುಗಳನ್ನು ಹಾಕ್ಕೊಂಡು ಶಾಲೆ ಆಗಲಿ ಹಿಜಾಬ್ ಆಗಲಿ ಯಾವುದೇ ರೀತಿ ಧಾರ್ಮಿಕ ಗುರುತುಗಳನ್ನು ಇಟ್ಕೊಂಡು ಶಾಲೆಗಳಿಗೆ ಹೋಗಬಾರ್ದು. ಹೀಗಾಗಿ ಮತ್ತೆ ರಾಜ್ಯದಲ್ಲಿ ಶಾಂತಿ ಮರಳಬೇಕು ಅಂದರೆ ಯಾವುದೇ ಧಾರ್ಮಿಕ ಗುರುತುಗಳನ್ನು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಬಳಸಬಾರ್ದು. ಹೀಗಾಗಿ ಇಂತಹ ಒಂದು ಆದೇಶವನ್ನು ನಾವು ನೀಡ್ತೀವಿ ಅಂತೇಳಿ ವಿ ವಿಲ್ ಪಾಸ್ ಎನ್ ಆರ್ಡರ್ ಅಂತ ಹೇಳಿದ್ದಾರೆ. ಹೀಗಾಗಿ ಇದೊಂದು ಮೌಖಿಕವಾದಂಥ ಒಂದು ಎಕ್ಸ್ಪ್ರೆಷನ್, ಅಂದರೆ ನ್ಯಾಯಮೂರ್ತಿಗಳು ಈ ರೀತಿ ನಾವು ಮಾಡ್ತೀವಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ಲಿಖಿತ ಆದೇಶವನ್ನು ಕೊಟ್ಟಿಲ್ಲ, ಡಿಕ್ಟೇಷನನ್ನು ಕೊಟ್ಟಿಲ್ಲ. ಇವತ್ತು ಕೇವಲ ಮೌಖಿಕವಾದಂಥ ತಮ್ಮ ಅಭಿಪ್ರಾಯವನ್ನು ಈ ರೀತಿ ಮಾಡ್ತೀವಿ ಅಂತೇಳಿ ಒಂದು ಸೂಚನೆ ಅಂತಲೇ ಹೇಳಿದ್ದಾರೆ. ಹೀಗಾಗಿ ಕೋರ್ಟ್ನ ಅಭಿಪ್ರಾಯ ಯಾವುದೇ ಧಾರ್ಮಿಕ ಸಂಕೇತಗಳನ್ನು ಶಾಲೆ ಕಾಲೇಜುಗಳಲ್ಲಿ ಧರಿಸಬಾರ್ದು ಅನ್ನುವಂಥದ್ದಾಗಿದೆ ಈ ವಿಚಾರಣೆ ಮುಗಿಯೋವರೆಗೂ. ಯಾಕಂದರೆ ಇದು ಬಹಳ ಸಾಂವಿಧಾನಿಕ ಪ್ರಶ್ನೆ ಇರುವಂತಹ ಅಂಶಗಳಾಗಿದೆ ಮತ್ತು ಎಲ್ಲರ ವಾದವನ್ನು ನಾವು ಕೇಳ್ತೀವಿ, ಕೂಲಂಕುಷವಾದಂಥ ವಿಚಾರಣೆ ನಡೆಸ್ತೀವಿ. ಆದರೆ ಅಲ್ಲಿವರೆಗೂ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಮರಳಬೇಕು ಅಂದರೆ ನಾವು ಈ ರೀತಿಯ ಒಂದು ಆದೇಶವನ್ನು ನೀಡಬೇಕಾಗುತ್ತೆ. ಹೀಗಾಗಿ ಇಂತಹ ಒಂದು ಆದೇಶ ನೀಡ್ತೀವಿ ಅಂತೇಳಿ ಅವರು ಮೌಖಿಕವಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಹೀಗಾಗಿ ಅವರ ಒಂದು ಮೌಖಿಕ ಸೂಚನೆ ಪ್ರಕಾರ ಈಗ ಯಾವುದೇ ಧಾರ್ಮಿಕ ಗುರುತುಗಳನ್ನು ಧರಿಸೋ ಹಾಗಿಲ್ಲ. ಹೀಗಾಗಿ ಈಗ ಮುಂದೆ ವಿ ವಿಲ್ ಪಾಸ್ ಎನ್ ಆರ್ಡರ್ ಅಂತ ಹೇಳಿರೋದ್ರಿಂದ ಕೋರ್ಟ್ ನಾಳೆ ಅಥವಾ ಸೋಮವಾರ ಈ ಬಗ್ಗೆ ಒಂದು ಆದೇಶವನ್ನು ಕೊಡಬಹುದು. ಯಾಕಂದರೆ ಮುಂದಿನ ವಿಚಾರಣೆಯನ್ನು ಸೋಮವಾರ 2:30ಗೆ ಮುಂದೂಡಲಾಗಿದೆ. ಹೀಗಾಗಿ ಅಷ್ಟರಲ್ಲಿ ಹೈಕೋರ್ಟ್ ಒಂದು ಆದೇಶವನ್ನು ಪಾಸ್ ಮಾಡ್ಬೋದು ಅಥವಾ ತಮ್ಮ ಚೇಂಬರ್ನಲ್ಲೂ ಕೂಡ ಆದೇಶವನ್ನು ಪಾಸ್ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ಕೋರ್ಟ್ ಯಾವಾಗಾದರೂ ಆ ಆದೇಶವನ್ನು ಪಾಸ್ ಮಾಡ್ಬೋದು. ಆದರೆ ಮುಂದಿನ ವಿಚಾರಣೆ ಸೋಮವಾರ 2:30ಕ್ಕೆ ನಡೆಯುತ್ತೆ. ಈಗ ಮುಖ್ಯ ನ್ಯಾಯಮೂರ್ತಿಗಳು ಕ್ಲಿಯರ್ ಆಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಣೆ ಪೂರ್ಣ ಆಗೋದು ಸ್ವಲ್ಪ ತಡ ಆಗುತ್ತೆ, ಸುಮಾರು 1 ವಾರ ಆಗ್ಬೋದು. ಯಾಕೆಂದರೆ ಈಗಾಗಲೇ ವಿಚಾರಣೆ ಇನ್ನೂ ಆರಂಭ ಆಗಿದೆ, ಇನ್ನು ಮೂಲಭೂತ ಅಂಶಗಳ ಕಡೆ ಇನ್ನೂ ವಿಚಾರಣೆ ಹೋಗೇ ಇಲ್ಲ. ಹೀಗಾಗಿ ಇದೆಲ್ಲ ಮುಗಿಯೋದಕ್ಕೆ ಸಮಯ ಬೇಕಾಗೋದ್ರಿಂದ ಮಧ್ಯಂತರ ಒಂದು ಆದೇಶವಾಗಿ ನಾವು ಈ ರೀತಿ ಮಾಡ್ತೀವಿ ಅಂತೇಳಿ ತಮ್ಮ ಮನದಲ್ಲಿರುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹೀಗಾಗಿ ಇದನ್ನು ಈಗ ಸದ್ಯದ ಮಟ್ಟಿಗೆ ಅಭಿಪ್ರಾಯ ಅಂತೇಳಿ ನಾವು ಪರಿಗಣಿಸ್ಬೋದು. ಆದೇಶ ಇನ್ನೂ ಹೊರಗಡೆ ಬರದೇ ಇರೋದ್ರಿಂದ, ಯಾಕಂದರೆ ವಿಚಾರಣೆ ಆರಂಭದಲ್ಲೇ ಹೇಳಿದ್ದಾರೆ ನ್ಯಾಯಮೂರ್ತಿಗಳು, ಆದೇಶ ನೀಡೋವರೆಗೂ ಅದನ್ನು ನಮ್ಮ ಅಬ್ಸರ್ವೇಷನ್ಸೇ ಬೇರೆ, ಆದೇಶ ಏನಿದೆ ಅದೇ ಪ್ರಮುಖ ಅಂತೇಳಿ. ಹೀಗಾಗಿ ಇನ್ನೂ ಆದೇಶ ಅಂತೇಳಿ ನಾವೀಗ ಪರಿಗಣಿಸೋಕ್ಕಾಗಲ್ಲ, ಕೇವಲ ಒಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಈಗ ಅದಕ್ಕೆ ಆಕ್ಷೇಪಣೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಅರ್ಜಿದಾರ ವಕೀಲರು. ನಮಗೆ ನೀರು ಮತ್ತು ಆಹಾರದ ಆಯ್ಕೆ ಕೊಟ್ಟು ಎರಡರಲ್ಲಿ ಒಂದು ತಗೊಳ್ಳಿ ಅಂತೇಳಿ ಹೇಳಿದ್ರೆ ಹೇಳೋಕ್ಕಾಗಲ್ಲ. ನಮ್ಗೆ 2 ಆಹಾರನೂ ಮುಖ್ಯ, ನೀರು ಮುಖ್ಯ, ಹೀಗಾಗಿ ಹಿಜಾಬ್ ಕೂಡ ಮುಖ್ಯ ಅಂತೇಳಿ ಅವರು ತಮ್ಮ ಆಕ್ಷೇಪಣೆಯನ್ನು ಎತ್ತಿದ್ರು. ತಮ್ಮ ಆಕ್ಷೇಪಣೆಯನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ಕೋರ್ಟ್. ಅದಕ್ಕೆ ನಾವೆಲ್ಲದಕ್ಕೂ ಕೂಡ ಪ್ರತಿಕ್ರಿಯಿಸಬೇಕಿಲ್ಲ, ನಾವು ನಮ್ಮ ಮನಸ್ಸಲ್ಲಿ ಏನಿದೆ ನಿಮ್ಗೆ ಹೇಳ್ತಾ ಇದ್ದೀವಿ. ನಾವು ಈ ರೀತಿಯ ಒಂದು ನಿರ್ಬಂಧವನ್ನು ಹೇಳ್ತೀವಿ, ಯಾವುದೇ ಧಾರ್ಮಿಕ ಗುರುತುಗಳನ್ನು ನೀವು ಧರಿಸೋ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಇದು ಹಿಂದೂಗಳಿಗೂ ಅನ್ವಯ ಆಗುತ್ತೆ, ಎಲ್ಲ ಮುಸ್ಲಿಮರಿಗೂ ಅನ್ವಯ ಆಗುತ್ತೆ. ಹೀಗಾಗಿ ಮೋಸ್ಟ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲ್ ಯಾವುದನ್ನು ಧರಿಸೋಕ್ಕಾಗಲ್ಲ ಅಂತ ಒಂದು ಆದೇಶವನ್ನು ನೀಡುವಂಥ ಸಾಧ್ಯತೆ ಇದೆ. ಅದನ್ನು ಈಗ
ಕೋರ್ಟ್ ಎಕ್ಸ್ಪ್ರೆಸ್ ಮಾಡಿದ್ದು ಯಾವಾಗ ಆದೇಶ ಹೊರಗಡೆ ಬಿಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಯಾಕಂದರೆ ಕೋರ್ಟಿಗೆ ವಿಚಾರಣೆಯನ್ನು ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಆದರೆ ಈ ಆದೇಶವನ್ನು ಯಾವಾಗ ನಾವು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಅಥವಾ ನಾಳೆನೋ ಈ ಬಗ್ಗೆ ಆದೇಶವನ್ನು ಹೊರಡಿಸೋದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶ ಇದೆ. ರಮೇಶ್, ಇಲ್ಲಿ ಈ ಕೋರ್ಟ್ ಕೊಟ್ಟಿರುವಂತ ಸೂಚನೆ ಏನಿದೆಯಲ್ಲ, ಅಥವಾ ಅವರು ತಮ್ಮ ಮೌಖಿಕವಾದಂತ ತಮ್ಮ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸಿದ್ರಲ್ವಾ, ಆ ಅಭಿಪ್ರಾಯದ ಮೇರೆಗೆನೆ ಹಿಜಾಬನ್ನ ನೀವು ಧರಿಸಿ ಕ್ಲಾಸ್ ಒಳಗೆ ಬರೋ ಹಾಗಿಲ್ಲ, ಕೋರ್ಟ್ ಹೇಳಿದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಪ್ರತಿರೋಧವನ್ನು ಒಡ್ಡೋದಕ್ಕೆ ಸಾಧ್ಯ ಆಗುತ್ತಾ ರಮೇಶ್? ಹಾಗೆ ವಿದ್ಯಾರ್ಥಿಗಳು ಇಲ್ಲ, ಅದು ಕೇವಲ ಮೌಖಿಕವಾದಂತ ಸೂಚನೆ ಮಾತ್ರ, ಇದು ಫೈನಲ್ ವರ್ಡಿಕ್ಟ್ ಅಲ್ಲ ಅಥವಾ ಇಂಟ್ರಿಮ್ ವರ್ಡಿಕ್ಟ್ ಕೂಡ ಅಲ್ಲ ಇದು ಅಂತ ಹೇಳಿ ಏನಾದ್ರು ಒಳಗೆ ಹೋದ್ರೆ ಅದು ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತಾ ರಮೇಶ್? ಹೇಗೆ ರಮೇಶ್? ಮಾಲ್ತೇಶ್, ಈಗಾಗಲೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸ್ಪಷ್ಟಪಡಿಸಿದ್ದಾರೆ. ಏನಂದರೆ ನಾವು ಆದೇಶವನ್ನು ಕೊಡ್ತೀವಿ, ಆದೇಶ ಮಾತ್ರ ಇಂಪಾರ್ಟೆಂಟ್ ಅಂತೇಳಿ. ಹೀಗಾಗಿ ಈಗ ಮೌಖಿಕ ಸೂಚನಾ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಈಗ ಅಂದರೆ ಕೋರ್ಟ್ ಆದೇಶ ನೀಡೋವರೆಗೂ ಇದಕ್ಕೆ ಯಾವುದೇ ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾಗೋದಿಲ್ಲ. ಯಾಕಂದರೆ ಇದು ಮೌಖಿಕ ಅಭಿಪ್ರಾಯ ಅಷ್ಟೇ. ಹೀಗಾಗಿ ಇದನ್ನು ಉಲ್ಲಂಘಿಸಿದ್ರೆ ಯಾವುದೇ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುವಂಥ ಸಾಧ್ಯತೆಗಳಿಲ್ಲ. ಬದಲಾಗಿ ಕೋರ್ಟೇನೇ ಈ ಬಗ್ಗೆ ಅಂದರೆ ಈ ಗೊಂದಲ ಏನು ಉದ್ಭವ ಆಗಿದೆ ಇದನ್ನು ನಿವಾರಿಸೋದಕ್ಕೆ ಕೋರ್ಟೇನೇ ಒಂದು ಮಧ್ಯಂತರ ಆದೇಶವನ್ನು ನೀಡೋ ಸಾಧ್ಯತೆ ಇದೆ. ಆ ಮಧ್ಯಂತರ ಆದೇಶ ಯಾವಾಗ ಬರುತ್ತೆ ಅನ್ನೋದಷ್ಟೇ ಈಗ ಇರುವಂಥ ಕುತೂಹಲ. ಯಾಕಂದರೆ ನ್ಯಾಯಮೂರ್ತಿಗಳು ತೆರಳಬೇಕಾದ್ರೆ ಇದು ಯಾವುದೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ರೀತಿ ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ಆಗಲೇ ಆದೇಶ ನೀಡುವಂಥದ್ದು ವಾಡಿಕೆ. ಅಂದರೆ ಕೋರ್ಟ್ ಅಲ್ಲೇ ಡಿಕ್ಟೇಷನ್ ಕೊಟ್ಟು ತೆರಳುವಂಥದ್ದು ವಾಡಿಕೆ. ಆದರೆ ಇಲ್ಲಿ ಯಾವುದೇ ಒಂದು ಡಿಕ್ಟೇಷನ್ ಅಂದರೆ ಅದು ಎಲ್ಲ ಕಡೆ ಲೈವ್ ಸ್ಟ್ರೀಮ್ ಕೂಡ ಆಯಿತು, ಎಲ್ಲೂ ಕೂಡ ಅವರು ಡಿಕ್ಟೇಷನ್ ಕೊಡಲಿಲ್ಲ, ಆದೇಶವನ್ನು ಕೊಡಲಿಲ್ಲ. ಬದಲಾಗಿ ವಿ ವಿಲ್ ಪಾಸ್ ದಿಸ್ ಆರ್ಡರ್ ಅಂತ ಹೇಳಿದ್ದಾರೆ. ಅಂದರೆ ಇಂಥ ಆದೇಶವನ್ನು ನಾವು ಹೊರಡಿಸ್ತೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅದು ಆದೇಶ ಹೊರಡಿಸ್ಬೋದು, ಇವತ್ತೇ ಹೊರಡಿಸ್ಬೋದು, ನಾಳೆ ಹೊರಡಿಸ್ಬೋದು ಅಥವಾ ಸೋಮವಾರ ಹೊರಡಿಸ್ಬೋದು. ಇಂಥ ಆದೇಶ ಹೊರಡಿಸ್ತೀವಿ ಅಂತ ಹೇಳಿರೋದ್ರಿಂದ ಆದೇಶ ಹೊರಡಿಸಿದ ನಂತರ ಅದು ಜಾರಿ ಆಗುತ್ತೆ, ಅದು ಅನ್ವಯ ಆಗುತ್ತೆ. ಆಗ ಆ ಆದೇಶ ಉಲ್ಲಂಘನೆ ಆದಾಗ ಆಗ ಸರ್ಕಾರ ಆಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲಿ ಯಾವುದಾದ್ರೂ ಕ್ರಮವನ್ನು ಕೈಗೊಳ್ಬೋದು. ಆದರೆ ಸದ್ಯದ ಮಟ್ಟಿಗೆ ಇನ್ನೂ ಯಾವುದೇ ಅಧಿಕೃತ ಆದೇಶ ಇಲ್ಲ, ಅದೇನಿದ್ರು ಮೌಖಿಕ ಅಭಿಪ್ರಾಯ ಅಷ್ಟೇ. ಹೀಗಾಗಿ ಯಾವುದೇ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುವಂಥ ಸಾಧ್ಯತೆಗಳಿಲ್ಲ. ಮಾಲ್ತೇಶ್, ಓಕೆ ರಮೇಶ್, ಹಾಗಾದ್ರೆ ನಾವು ಇತರ ಪ್ರಕರಣಗಳ ಕೆಲ ನಿರ್ದೇಶನಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಹೀಗೆ ಆಗ್ಬೋದಂತ ಸನ್ನಿವೇಶ ಇದೆಯಲ್ವಾ ರಮೇಶ್? ಅಂದ್ರೆ ಈಗ ಇಲ್ಲಿ ಡಿಕ್ಟೇಟ್ ಮಾಡಿ ಹೋಗ್ತಾರೆ ಅಥವಾ ಇಲ್ಲಿ ತಮ್ಮ ಮೌಖಿಕವಾಗಿ ತಮ್ಮ ಅಭಿಪ್ರಾಯ ಏನು ಅನ್ನುವಂತನ ಹೇಳಿ ಹೋಗ್ತಾರೆ, ಆ ನಂತರದಲ್ಲಿ ಅದನ್ನ ಅವರು ಡಿಕ್ಟೇಟ್ ಮಾಡಿ ಒಂದು ಇಂಟ್ರಿಮ್ ಡಿಸಿಷನ್ ಇದು ಅಂತ ಹೇಳಿ ಪ್ರಕಟಿಸೋದಕ್ಕೆ ಅವಕಾಶ ಇದೆ. ಆ ತರದ ಹಿಂದೆನೂ ಕೂಡ ಆಗಿದೆ, ಬಹುಶಃ ನಾವು ಈಗಲೂ ಕೂಡ ಅದನ್ನ ನಿರೀಕ್ಷೆ ಮಾಡಬಹುದು ಅಲ್ವಾ ರಮೇಶ್? ಅವರಲ್ಲಿ ಕೇವಲ ಅಭಿಪ್ರಾಯ ವ್ಯಕ್ತಪಡಿಸಿ ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದು ಕೇವಲ ಅಭಿಪ್ರಾಯ ಅಷ್ಟೇ, ಅದು ಆದೇಶದ ರೂಪದಲ್ಲಿ ಪ್ರಕಟ ಆಗೋದು ಇಲ್ಲ ಅಂತ ನಾವು ಅಂದ್ಕೊಳ್ಳೋಕ್ ಆಗಲ್ಲ ಈಗಿನ ಸನ್ನಿವೇಶವನ್ನ. ಖಂಡಿತ ಇಲ್ಲ ಮಲ್ತೇಶ್, ಯಾಕಂದರೆ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಪ್ರತಿವಾದಿ ಅಂದರೆ ಅರ್ಜಿದಾರ ಪರ ವಕೀಲರು ಆಕ್ಷೇಪಣೆಯನ್ನು ಕೂಡ ಎತ್ತಿದ್ರು. ಅಂದರೆ ನಮ್ಮ ಆಕ್ಷೇಪಣೆಯನ್ನು ಕೂಡ ಸ್ವೀಕರಿಸಿ, ಯಾಕೆಂದರೆ ನಮಗೆ ಹಿಂದೆ ಹೇಳಿದಾಗನೇ ಆಹಾರ ಮತ್ತು ನೀರಿನ ನಡುವೆ ನಮ್ಗೆ ಆಯ್ಕೆ ಕೊಟ್ಟು ಯಾವ್ದು ಬೇಕು ಅಂತಂದರೆ ನಮ್ಗೆ ಎರಡೂ ಬೇಕು, ಹೀಗಾಗಿ ಹಿಜಾಬು ಬೇಕು, ಶಾಲೆನೂ ಬೇಕು ಅಂತೇಳಿ ಇವರು ಆಕ್ಷೇಪಣೆಯನ್ನು ಎತ್ತಿದ್ರು. ಆದರೆ ಕೋರ್ಟು ಇಲ್ಲ, ನಾವು ಅಂದರೆ ಶಾಂತಿ ಮತ್ತು ನೆಮ್ಮದಿ ರಾಜ್ಯದಲ್ಲಿ ಮತ್ತೆ ಮರುಕಳಿಸಬೇಕಾಗತ್ತೆ, ಮತ್ತೆ ಶಾಲೆಗಳು ಆರಂಭ ಆಗಬೇಕಾಗತ್ತೆ. ಹೀಗಾಗಿ ಇದೆಲ್ಲ ಆರಂಭ ಆಗಬೇಕು ಅಂದರೆ ಈಗ ಸದ್ಯದ ಮಟ್ಟಿಗೆ ಅಂದರೆ ಕೋರ್ಟ್ ಅಂತಿಮ ತೀರ್ಪು ಕೊಡೋವರೆಗೂ ಕೂಡ ಯಾವುದೇ ಒಂದು ಧಾರ್ಮಿಕ ಗುರುತುಗಳನ್ನು ಹಾಕೊಳ್ಳುವಂಥ ಅವಕಾಶ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿಯೇ ಕೋರ್ಟ್ ಈಗ ತಾವು ಏನು ಆದೇಶವನ್ನು ಕೊಡ್ತೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಈಗ ಎಲ್ಲ ಅರ್ಜಿದಾರರಿಗೂ ಕೂಡ ಅದು ಗೊತ್ತಾಗಿದೆ, ಪ್ರತಿವಾದಿಗಳಿಗೂ ಕೂಡ ಗೊತ್ತಾಗಿದೆ, ಸರ್ಕಾರಕ್ಕೂ ಕೂಡ ಅದು ಗೊತ್ತಾಗಿದೆ. ಹೀಗಾಗಿ ಈಗ ಹೈಕೋರ್ಟ್ ಇವತ್ತೇನೆ ಅಥವಾ ನಾಳೆನೇ ಈ ಬಗ್ಗೆ ಆದೇಶ ಹೊರಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಕೋರ್ಟು ಏನು ಹೇಳದೇ ಇದ್ರು, ಅಲ್ಲಿ ಡೈರೆಕ್ಷನ್ ಯಾವುದೋ ಕೊಡದೇ ಇದ್ರು ಕೂಡ ಈ ರೀತಿಯ ಆದೇಶವನ್ನು ತಮ್ಮ ಚೇಂಬರಲ್ಲಾಗಲಿ ಅಥವಾ ನಾಳೆ ಕೋರ್ಟ್ನಲ್ಲಾಗಲಿ ಪ್ರಕಟಿಸುವಂಥ ಸಾಧ್ಯತೆ ಇದೆ. ಏನು ಪ್ರಕಟಿಸ್ತೀವಿ ಅಂತೇಳಿ ಅವರು ಪಾರದರ್ಶಕವಾಗಿ ಸ್ಪಷ್ಟವಾಗಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕೋರ್ಟ್ ಆದೇಶ ಹೊರಡಿಸಿದ ನಂತರ ಬೇಕಾದ್ರೆ ಈ ಆದೇಶವನ್ನು, ಈ ಮಧ್ಯಂತರ ಆದೇಶ ಏನು ಕೋರ್ಟ್ ಕೊಡುತ್ತೆ ಅದನ್ನು ಚಾಲೆಂಜ್ ಮಾಡೋಕ್ಕೂ ಕೂಡ ಅಧಿಕಾರ ಇರುತ್ತೆ, ಅವಕಾಶ ಇರುತ್ತೆ ಅರ್ಜಿದಾರರಿಗೆ. ಅವ್ರು ಬೇಕಾದ್ರೆ ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಈ ರೀತಿ ಹೈಕೋರ್ಟ್ ಆದೇಶ ಕೊಟ್ಟಿದೆ, ಈ ಆದೇಶಕ್ಕೆ ತಡೆಯಾಜ್ಞೆ ಕೊಡಿ ಅಂತನೋ ಅಥವಾ ತಮ್ಮ ವಾದ ಏನಿದೆ ಅದನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಂಡಿಸೋಕೆ ಅವಕಾಶ ಇದೆ. ಆದರೆ ಹೈಕೋರ್ಟ್ ಹೇಳಿರೋದು ನಾವು ಇನ್ನೂ ತೀರ್ಪನ್ನು ಕೊಟ್ಟಿಲ್ಲ, ತೀರ್ಪನ್ನು ಕೊಡಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ, ಅಥವಾ ಒಂದು ವಾರ ಸಮಯ ಹಿಡಿಯಬಹುದು. ಅಲ್ಲಿವರೆಗೂ ಶಾಲಾ ಕಾಲೇಜುಗಳು ನಿಲ್ಲೋದು ಬೇಡ, ಅಲ್ಲಿವರೆಗೂ ಕೆಲವೇ ದಿನಗಳ ಸಮಯ ಅಷ್ಟೇ. ಹೀಗಾಗಿ ಅಲ್ಲಿವರೆಗೂ ನೀವು ಯಾವುದೇ ಧಾರ್ಮಿಕ ಗುರುತುಗಳಿಲ್ಲದೆ ಶಿಕ್ಷಣ ಪಡ್ಕೊಳ್ಳಿ, ಶಾಲಾ ಕಾಲೇಜುಗಳಿಗೆ ತೆರಳಿ ಅನ್ನೋದನ್ನ ಮುಖ್ಯ ನ್ಯಾಯಮೂರ್ತಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ರಮೇಶ್.